ಒಬ್ಬ ರೋಗಿಯನ್ನು ನೋಡ್ಕೊಳ್ಳುವಂತಹ ಅಟೆಂಡರ್ ಅಂದರೆ ಪರಿಚಾರಕರು ಹೇಗಿರಬೇಕು, ಯಾವೆಲ್ಲ ಗುಣಗಳನ್ನು ಹೊಂದಿರಬೇಕು ಅಂತ ನಮ್ಮ ಆಯುರ್ವೇದ ಆಚಾರ್ಯರಾದಂತಹ ವಾಗ್ಭಟರು ತಮ್ಮ ಅಷ್ಟಾಂಗಹೃದಯ ಸೂತ್ರಸ್ಥಾನದ 1ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅನುರಕ್ತ ಶುಚಿರ್ದಕ್ಷೋ ಬುದ್ಧಿಮಾನ್ ಪರಿಚಾರಕ. ಅಂದರೆ ಅನುರಕ್ತ ಅಂದರೆ ತಾಯಿ ತನ್ನ ಮಗುವನ್ನ ಹೇಗೆ ನೋಡ್ಕೊಳ್ತಾಳೆ ಆ ತರಹದ ಗುಣಗಳನ್ನು ಹೊಂದಿರಬೇಕು. ಶುಚಿಹಿ ಅಂದರೆ ತಾನು ನೋಡ್ಕೊಳ್ತಾ ಇರುವಂತಹ ರೋಗಿಯ ಆಹಾರ ವಿಹಾರ ಔಷಧಿಗಳ ಶುಚಿತ್ವದ ಜೊತೆಗೆ ತಾನೂ ಸ್ವತಃ ಶುಚಿಯಾಗಿರುವಂಥನಾಗಿರಬೇಕು. ದಕ್ಷ ಅಂದರೆ ತಾನು ಮಾಡ್ತಿರುವಂತಹ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವನಾಗಿರಬೇಕು. ಬುದ್ಧಿಮಾನ್, ನಾನು ಯಾಕೆ ಈ ಕೆಲಸಗಳನ್ನು ಮಾಡಬೇಕು, ಹೇಗೆ ನೋಡಿಕೊಂಡ್ರೆ ರೋಗಿ ಗುಣ ಆಗ್ತಾನೆ ಅನ್ನುವಂತಹ ಇಂಟೆಲಿಜೆನ್ಸ್ ಅಂದರೆ ಆ ಅವೇರ್ನೆಸ್, ಆ ಬುದ್ಧಿವಂತಿಕೆ ಇರಬೇಕು. ಅನುರಕ್ತ, ಶುಚಿ, ದಕ್ಷ, ಬುದ್ಧಿಮಾನ್ ಈ 4 ಗುಣಗಳನ್ನು ಹೊಂದಿರುವಂತಹ ಪರಿಚಾರಕರು ಇದ್ದರೆ ರೋಗಿ ಗುಣಮುಖನಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು.